ಸೊ ಇಲ್ಲಿ ಕನೆಕ್ಷನ್ ಯಾವ ತರ ಮಾಡೋದು ಅಂತ ಹೇಳಿದ್ರೆ ತೋರಿಸ್ತೀನಿ ರೀ. ಆಮೇಲೆ ನೋಡಿ ಇದು ಜಸ್ಟ್ ಡೈರೆಕ್ಟ್ ಫಿಟ್, ಜಸ್ಟ್ ಹೋಗಿ ಅಲ್ಲಿ ಕನೆಕ್ಟ್ ಆಗುತ್ತೆ. 180 ರೂಪೀಸಲ್ಲಿ ನಾವು ಸ್ವಿಚಬಲ್ ABS ಮಾಡ್ಕೊಂಡಿದ್ದೀರಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನೊಂದು DIY ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಿಚಬಲ್ ABS ಫಾರ್ ಮೈ ವಿಸ್ಟ್ರೋಮ್. ಸೊ ವಿಸ್ಟ್ರೋಮ್ 250SXಗೆ ಸ್ವಿಚಬಲ್ ABS ಬರೋದಿಲ್ಲ. ಸೊ ನಾವೊಂದು ಜುಗಾಡ್ ಮಾಡಿ ಸ್ವಿಚಬಲ್ ABS ಮಾಡ್ಬೇಕಂತ ಇದ್ದೀರಿ. ಸೊ ಬನ್ನಿ ಯಾವ ತರ ನಾನು ಸರ್ಕ್ಯೂಟ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಒಂದು ಸ್ವಿಚ್ ತಗೋಬೇಕು, 2 ಫ್ಯೂಸ್ ಬಾಕ್ಸ್ ತಗೋಬೇಕು. ಸೊ 2 ಫ್ಯೂಸ್ ಬಾಕ್ಸ್ ಏನಕ್ಕೆ ಅಂದ್ರೆ 2 ABS ಫ್ಯೂಸ್ ಇದೆ ಅದರಲ್ಲಿ, ಒಂದು ABS M ಮತ್ತೆ ABS V ಗೆ. ABS M ಗೆ 15 ಆಂಪ್ಸ್ ಇದೆ, ABS V ಗೆ 10 ಆಂಪ್ಸ್ ಇದೆ. ಸೊ 2 ಕಟ್ ಆಫ್ ಮಾಡಬೇಕು ರೈಡಿಂಗ್ ಅಲ್ಲಿ, ಆಫ್ ರೋಡಿಂಗ್ ಅಲ್ಲಿ. ಬೇಸಿಕಲಿ ಆಫ್ ರೋಡಿಂಗಿಗೆ ನಾನು ABS ಕಟ್ ಆಫ್ ಮಾಡಬೇಕು. ಪ್ರತಿ ಸಲ ನಾನು ಫ್ಯೂಸ್ ಬಾಕ್ಸ್ ಇಂದ ಪ್ಲಗ್ಸ್ ನ ತೆಗಿಯಕ್ಕಾಗಲ್ಲ ಫ್ಯೂಸ್ ನ. ಸೊ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ವಿಸ್ಟ್ರೋಮ್ SXಗೆ ಫ್ಯೂಸ್ ಎಲ್ಲಿರುತ್ತೆ ಅಂತ ಹೇಳಿ. ಫ್ಯೂಸ್ ಬಂದ್ಬಿಟ್ಟು ಸೀಟ್ ಕೆಳಗಡೆ ಇರುತ್ತೆ. ಸೊ ಅದರಲ್ಲಿ 2 ಫ್ಯೂಸ್ ಇರುತ್ತೆ, ಒಂದು 15 ಆಂಪ್ಸ್, ಒಂದು 10 ಆಂಪ್ಸ್. ಸೊ ಅದರಲ್ಲಿ ನಾವು ಅನ್ಪ್ಲಗ್ ಮಾಡಿ ಪ್ರತಿ ಸಲ ಆಫ್ ರೋಡ್ ಮಾಡ್ಬೇಕಾದ್ರೆ ಅನ್ಪ್ಲಗ್ ಮಾಡಿ ಅದೆಲ್ಲ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿ ಅನಿಸ್ತಾ ಇತ್ತು. ಸೊ ಸೀಟ್ ತೆಗಿ ಹಾಕುವಷ್ಟು ಸಲ ಪೇಷನ್ಸ್ ಇರ್ತಿರಲಿಲ್ಲ. ಸೊ ಯಾವಾಗ ಗಾಡಿ ಓಡಿಸ್ಬೇಕಾದ್ರೆ ಒಂದು ಡ್ರ್ಯಾಗ್ ತಗೋಬೇಕಂತ ಹೇಳಿದ್ರೆ ಪ್ರತಿ ಸಲ ನಾವು ತೆಗಿಯೋಕ್ಕಾಗೋದಿಲ್ಲ. ಸೊ ಅದರಿಂದ ಏನಂತ ಹೇಳಿದ್ರೆ ಈಗ ನಾನು ಮಾರ್ಕೆಟಲ್ಲಿ 2 ಫ್ಯೂಸ್ ತೊಗೊಂಡಿದ್ದೀನಿ. ಸೊ ಇದನ್ನ ಎಕ್ಸಿಸ್ಟಿಂಗ್ ಫ್ಯೂಸ್ನ 2 ಬ್ಲೋ ಮಾಡಿಬಿಟ್ಟು, ಸೊ ಸರ್ಕ್ಯೂಟ್ ಯಾವ ಥರ ಮಾಡಿದ್ದೀನಿ ಅಂದರೆ, ಒಂದು ಕಂಟ್ರೋಲಿಂಗ್ ಬಂದ್ಬಿಟ್ಟು ಕಾಮನ್ ಇರುತ್ತೆ ಇದೆ ಸ್ವಿಚ್ಗೆ. ಸೊ ಸಿಂಗಲ್ ಕಂಟ್ರೋಲ್, 2 ಫ್ಯೂಸ್ಗೆ ಸಿಂಗಲ್ ಕಂಟ್ರೋಲ್ ಇರುತ್ತೆ. ಫ್ಯೂಸ್ ಮಾತ್ರ ಇಂಡಿವಿಜುವಲ್ ಫ್ಯೂಸ್ಗೆ ಇಂಡಿವಿಜುವಲ್ ಎಕ್ಸ್ಟರ್ನಲ್ ಫ್ಯೂಸ್ ಹಾಕಿದ್ದೀನಿ. ಸೊ ಯಾವ ಥರ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಆಲ್ರೆಡಿ ನಾನು ಟೆಸ್ಟ್ ಮಾಡಿದ್ದೀನಿ ನನ್ನ ಬೈಕಲ್ಲಿ, ಇಟ್ ಈಸ್ ವರ್ಕಿಂಗ್ ವೆಲ್ ಅಂಡ್ ಫೈನ್. ಸೊ ABS ಆಫ್ ಮಾಡಿ ಟೆಸ್ಟ್ ಮಾಡಿದ್ದೀನಿ. ಸೊ ಒನ್ಸ್ ABS ಆಫ್ ಆಗಿದ ತಕ್ಷಣ ಮೀಟರ್ ಓಡೋದಿಲ್ಲ, ಆ ಸ್ಪೀಡೋಮೀಟರ್ ಕಟ್ ಆಫ್ ಆಗಿಬಿಡುತ್ತೆ. ಸೊ ಹಾಗೆ ನಾನು ABS ಆನ್ ಮಾಡಿದ್ರೆ ಸ್ಪೀಡೋಮೀಟರ್ ಓಡುತ್ತೆ. ಇದರಿಂದ ನಿಮ್ಗೆ ಏನು ವ್ಯಾರಂಟಿ ಏರ್ ಆಗೋದಿಲ್ಲ. ಸೊ ನಾವು ಯಾವ ವೈರ್ ಕಟ್ ಮಾಡ್ತಾ ಇಲ್ಲ. ಸೊ ಒಂದು ಫ್ಯೂಸ್ ಅಲ್ಲಿ ಮಾತ್ರ ಒಂದು ಚಿಕ್ಕ ಕಟ್ ಮಾಡ್ಕೋತೀರಿ ಫ್ಯೂಸ್ ಅಲ್ಲಿ, ಯಾಕಂದ್ರೆ ಈ 3 ವೈರ್ ಹೋಗ್ಬೇಕು ಅದರಲ್ಲಿ, ಅದಕ್ಕೋಸ್ಕರ ಒಂದು ಚಿಕ್ಕ ಕಟ್ ಮಾಡ್ಕೋತೀರಿ. ಸೊ ಅದು ಕೂಡ ನಾವು ಕಟ್ ಮಾಡಿ ಅದರಲ್ಲಿ ಡಸ್ಟ್ ಹೋಗ್ದಿರೋ ತರ ಸೊ ಬಾಕ್ಸ್ ನ ಇದು ಮಾಡ್ಬಿಡ್ತೀರಿ, ಸೊ ಕನ್ಸೀಲ್ಡ್ ಮಾಡ್ಬಿಡ್ತೀರಿ. ಸೊ ಬನ್ನಿ ನೋಡೋಣ ಯಾವ ತರ ವೈರ್ ರೂಟಿಂಗ್ ಮಾಡಿ ನಿಮಗೆ ಇನ್ಸ್ಟಾಲೇಷನ್ ಮಾಡ್ಬೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದು ನೇಕೆಡ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಿಲಿಕಾನ್ ಗ್ಲೂ ಹಾಕ್ಬಿಟ್ಟು ಇದು ಓಪನ್ ಇರೋದನ್ನ ಸ್ವಲ್ಪ ಕನ್ಸೀಲ್ಡ್ ಮಾಡಿಬಿಡ್ತೀನಿ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ಅಂತ. ಫೈನಲಿ ನಾವು ಆನ್ ಆ್ಯಂಡ್ ಆಫ್ ಸ್ವಿಚ್ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕನೆಕ್ಷನ್ ಮಾಡಬೇಕು. ಸೊ ಇಲ್ಲಿ ಕನೆಕ್ಷನ್ ಯಾವ ತರ ಮಾಡೋದು ಅಂತ ಹೇಳಿದ್ರೆ ತೋರಿಸ್ತೇನೆ ರೀ. ಸೊ ಮೊದಲನೇದಾಗಿ ನಾವು ಇಲ್ಲೊಂದು ABS ಫ್ಯೂಸ್ ಹತ್ರ ಒಂದು ಕಟ್ ಮಾಡ್ಕೋಬೇಕು, ಜಸ್ಟ್ ಮೆಜರ್ಮೆಂಟ್ ಅಷ್ಟು ಕಟ್ ಮಾಡ್ಕೋಬೇಕು. ಆಮೇಲೆ ನೋಡಿ ಇದು ಜಸ್ಟ್ ಡೈರೆಕ್ಟ್ ಫಿಟ್, ಜಸ್ಟ್ ಹೋಗಿ ಅಲ್ಲಿ ಕನೆಕ್ಟ್ ಆಗುತ್ತೆ. ಡೈರೆಕ್ಟ್ ಜಸ್ಟ್ ಫಿಟ್ ಕಟ್ ಆಗುತ್ತೆ. ಸ್ವಲ್ಪ ನಾವು ಆಲ್ಟ್ರ್ ಮಾಡಿಕೊಂಡು ಬಾಕ್ಸ್ನ ಲಾಕ್ ಮಾಡ್ಕೋಬೇಕು. ಸೊ ABS ಬಾಕ್ಸ್ ಕಟ್ ಮಾಡಿದ್ಮೇಲೆ ಇದು ಜಸ್ಟ್ ಹಿಂಗೆ ಲಾಕ್ ಆಗಿಬಿಡುತ್ತೆ. ಸೊ ನಾವು ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ABS ಫ್ಯೂಸ್ ಬಾಕ್ಸ್ ಹಾಕಿದ್ಮೇಲೆ ಸೊ ಮೇನ್ ಫ್ಯೂಸ್ ಕಂಟ್ರೋಲರ್ ಇರುತ್ತಲ್ಲ, ಡೈರೆಕ್ಟ್ ಬಂದ್ಬಿಟ್ಟು ಒಂದು ಫ್ಯೂಸ್ಗೆ ಹೋಗಿದೆ. ಫ್ಯೂಸ್ ಕನೆಕ್ಟ್ ಆಗಿರೋದನ್ನ ನಾವು ಇಲ್ಲಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಹಿಂಗೆ. ಈ ತರ ಟ್ಯಾಪ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಟೇಪ್ ಹಾಕೋ ಬದಲು ಇದು ಜಸ್ಟ್ ಈ ತರದ್ದು ಒಂದು ಹೀಟ್ ಟ್ಯೂಬ್ ಹಾಕ್ಬಿಟ್ಟು ಮೆಲ್ಟ್ ಮಾಡ್ಬಿಡೋದು ಬೆಸ್ಟ್. ಸೊ ಟೇಪ್ ಹಾಕಿದ್ರೆ ಅದು ರಿಮೂವ್ ಆಗ್ಬಿಡುತ್ತೆ. ಸೊ ಹೀಟ್ ಇದು ಟ್ಯೂಬ್ ಹಾಕ್ಬಿಟ್ರೆ ಮಾಯ್ಶ್ಚರ್ ಏನು ಹೋಗೋದಿಲ್ಲ. ಸೊ ಈಗ ಇದೊಂದು ಕಟ್ ಮಾಡ್ಬಿಡ್ತೇನೆ ಇಲ್ಲಿ. ಸೊ ಇದನ್ನು ಕಟ್ ಮಾಡಿಬಿಟ್ಟು ವೈರ್ನ ಮತ್ತೆ ಫ್ಯೂಸ್ನ ಸೇಫ್ ಗಾರ್ಡ್ ಮಾಡ್ಬೇಕು ಅಷ್ಟೇ. ಸೊ ಇದು ಸೇಫ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಟೇಪ್ ಹಾಕ್ಬಿಟ್ಟು ನಾವು ಫಿಕ್ಸ್ ಮಾಡ್ಬಿಡ್ಬೇಕಾಗತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಏನಾನ ABS ಫ್ಯೂಸ್ ಏನಾನ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ರಿಪ್ಲೇಸ್ ಮಾಡಿದ್ರೆ ಸಾಕು. ಇಲ್ಲೇನು ಓಪನ್ ಮಾಡಿ ಚೆಕ್ ಮಾಡೋ ಅಂಥದ್ದು ಏನು ಇರೋದಿಲ್ಲ. ಸೊ ಅದೇ ಥರ ABS Mಗೆ ಇದು, ABS Vಗೆ ಇದು ಬಂದ್ಬಿಟ್ಟು ಟೂಬ್ ಫ್ಯೂಸ್ ಬರುತ್ತೆ. ಜಸ್ಟ್ ನೋಡಿ ಇದರಲ್ಲಿ ಟ್ಯೂಬ್ ಇರುತ್ತೆ, ಟ್ಯೂಬ್ ಟೈಪು. ಈ ಟ್ಯೂಬ್ನ ರಿಪ್ಲೇಸ್ ಮಾಡಿದ್ರೆ ಆಯ್ತು. ಸೊ ನಾವು ಬಂದು ಅಲ್ಲೇ ರಿಪ್ಲೇಸ್ ಮಾಡ್ಬೇಕಂತ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಇಲ್ಲಿ ಸರ್ಕ್ಯೂಟ್ ಮಾಡಿದಿರಿ. ಸೊ ಈ ಸರ್ಕ್ಯೂಟ್ ಕೂಡ ನೀವು ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಸಾಲ್ಡ್ರಿಂಗ್ ಬಂದ್ರೆ ಮಾತ್ರ ಮಾಡಿ, ಇಲ್ಲ ಅಂದ್ರೆ ಅದು ಜಸ್ಟ್ ಶಾರ್ಟ್ ಆಗ್ಬಿಡುತ್ತೆ ಒಂದಕ್ಕೊಂದು. ಸೊ ಸಾಲ್ಡ್ರಿಂಗ್ ಮಾಡಿದ್ಮೇಲೆ ನೀವೊಂದು ಸಿಲಿಕಾನ್ ಗ್ಲೂ ಹಾಕ್ಬಿಟ್ಟು ಪ್ರಾಪರ್ ಆಗಿ ಸರ್ಕ್ಯೂಟ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಸೊ ನೀವು ಪ್ರಾಪರ್ ಆಗಿ ಮಾಡಿಲ್ಲ ಅಂದ್ರೆ ಇದು ಫ್ಯೂಸ್ ಬಾಕ್ಸ್ ಬ್ಲೋ ಆಗ್ಬಿಡುತ್ತೆ. ಸೊ ಪ್ರಾಪರ್ ಆಗಿ ವೈರಿಂಗ್ ಮಾಡ್ಕೊಂಡು ಮಾಡಿ. ಸೊ ಫೈನಲಿ ಸ್ವಿಚ್ ಇನ್ಸ್ಟಾಲ್ ಆಗಿದೆ, ಎಲ್ಲ ಕಡೆ ಟ್ಯಾಕ್ಸ್ ಹಾಕಿದ್ರೆ ಈ ತರ ವೈರ್ ರನ್ ಡೌನ್ ಆಗಿದೆ ಕೆಳಗಡೆಗೆ. ಸೊ ಒಳಗಡೆಯಿಂದ ಹೋಗಿದೆ. ಸೊ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ ಯಾವ ತರ ABS ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಜಸ್ಟ್ ಕೀ ಆನ್ ಮಾಡ್ತೀನಿ.
ಈಗ ನೋಡಿ ಜಾಸ್ತಿ ಎಕ್ಸ್ಲೇಟರ್ ಕೊಡೋದಿಲ್ಲ, ಯಾಕಂದರೆ ಸೆಂಟ್ರ್ ಸ್ಟ್ಯಾಂಡು ಮೇಲೆ ಅಷ್ಟೊಂದು ರಿಲೇ ಆಗೋಕ್ಕಾಗೋದಿಲ್ಲ. ಈಗ ನೋಡಿ ABS ಸ್ವಿಚ್ ಆಫ್ ಮಾಡ್ತೀನಿ, ABS ಸ್ವಿಚ್ ಆನ್ ಮಾಡ್ತೀನಿ. ಸೊ ಆಫ್ ಮಾಡಿದ ತಕ್ಷಣ ಮೀಟರ್ 0 ಆಗಿಬಿಡುತ್ತೆ, ಯಾಕಂದರೆ ಮೀಟ್ರ್ ವರ್ಕ್ ಆಗೋದಿಲ್ಲ ABS ಆಫಲ್ಲಿದ್ದರೆ. ಸೊ ABS ಆನ್ ಮಾಡಿದ ತಕ್ಷಣ ಓಡುತ್ತೆ ಮತ್ತೆ. ಸೊ ABS ಸಿಂಬಲ್ ಏನಕ್ಕಿದೆ ಅಂತ ಹೇಳಿದ್ರೆ, ಸೊ ಫ್ರಂಟ್ ವೀಲು ಮೂವ್ ಆಗಬೇಕು, ಮೂವ್ ಆದರೆ ಮಾತ್ರ ABS ಲೈಟ್ ಆಫ್ ಆಗುತ್ತೆ, ಇಲ್ಲಾಂದರೆ ಆಫ್ ಆಗೋದಿಲ್ಲ. ಸೊ ಈಗ ನಾನು ನೆಕ್ಸ್ಟು ಗಾಡಿ ಮೂವ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಈಗ ಆನ್ ದ ರೋಡ್ ಟೆಸ್ಟ್ ಮಾಡೋಣ ಅಂತ ಇದ್ದೀನಿ ABSನ. ಈಗ ನೋಡಿ ಸಡನ್ನಾಗೆ ಇಲ್ಲಿ ಆಫ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಆಫ್ ಆಗ್ಬಿಡುತ್ತೆ ABS. ಸೊ ಸ್ಪೀಡೋಮೀಟ್ರು ಓಡೋದು ನಿಂತೋಯ್ತು. ಸೊ ABS ಸರ್ಕ್ಯೂಟ್ನ ಸ್ಪೀಡೋಮೀಟ್ರಿಗೆ ಲಿಂಕ್ ಮಾಡಿದ್ದಾರೆ. ನೀವು ಸ್ಪೀಡೋಮೀಟ್ರು ತೆಗೆದ್ರೂ ಸೊ ABS ವರ್ಕ್ ಆಗೋದಿಲ್ಲ. ಸೊ ಇವಾಗ ನೋಡಿ ಆನ್ ಮಾಡ್ತೀನಿ. ಒಂದು ನಾರ್ಮಲ್ ಸ್ಪೀಡ್ಗಿಂತ ಸ್ವಲ್ಪ ರೈಸ್ ಆಗಿದ ತಕ್ಷಣ ABS ಇಮಿಡಿಯೇಟ್ ಆನ್ ಆಗಿಬಿಡುತ್ತೆ. ಸೊ ಇದಕ್ಕೆ ನನಗೆ ಖರ್ಚಾಗಿದ್ದೆಷ್ಟು ಅಂತ ಹೇಳಿದ್ರೆ 2 ಫ್ಯೂಸು, ಒಂದು ಫ್ಯೂಸು ನಾನು ಸಿರಾಮಿಕ್ ಫ್ಯೂಸ್ ತೊಗೊಂಡೆ. ಸೊ ಟ್ರೈ ಮಾಡೋಣ ಅಂತ, ಅದು 50 ರುಪೀಸ್ ಇದೆ. ಇನ್ನೊಂದು ಟ್ಯೂಬ್ ಫ್ಯೂಸ್ ಬಂದುಬಿಟ್ಟು 30 ರುಪೀಸ್ ಏನೋ ಇದೆ. ಸೊ ಅದರಲ್ಲಿ ಮ್ಯಾಚಿಂಗ್ ಫ್ಯೂಸ್ ಎಷ್ಟು ಬರುತ್ತೆ ಅಂದರೆ ಒಂದೊಂದು 10 ರೂಪಾಯಿ ಇರಬೇಕು ಫ್ಯೂಸು. ಒಂದು 15 ಆ್ಯಮ್ಸ್ ಫ್ಯೂಸು, ಇನ್ನೊಂದು 10 ಆ್ಯಮ್ಸು. ಸೊ ಟೋಟಲ್ ಕಾಸ್ಟಿಂಗ್ ನಿಮಗೆ 50, 35, 20 ಅಂದರೆ 105 ರೂಪಾಯಿ, 105 ರೂಪಾಯಿ ಏನೋ ಆಗುತ್ತೆ. ಪ್ಲಸ್ ಒಂದು ಸ್ವಿಚ್ ಬಂದುಬಿಟ್ಟು 50 ರುಪೀಸು, ಸೊ 155. ಸೊ ಸ್ವಲ್ಪ ಎಕ್ಸ್ಟೆನ್ಷನ್ ವಯರ್ ತೊಗೊಂಡೆ, ಅದಕ್ಕೊಂದು 20-30 ರೂಪಾಯಿ, ಸೊ 170 ರುಪೀಸ್ ಏನೋ ಆಗುತ್ತೆ. ಸೊ 170 ರುಪೀಸಲ್ಲಿ ಸ್ವಿಚಬಲ್ ABS ಮಾಡ್ಕೊ. ಸೊ ಈಗ ಫೈನಲಿ ಖಾಲಿ ರೋಡಲ್ಲಿದ್ದೀನಿ. ಈಗ ABSನ ನಾವು ಆಫ್ ಮಾಡಿ ಆನ್ ಮಾಡೋ ಸಮಯ ಬಂದಿದೆ. ನೋಡಿ ಆಫ್ ಮಾಡಿದೆ, ಸೊ ಇಮಿಡಿಯೇಟಾಗಿ ABS ಆಫ್ ಆಗೋಯ್ತು. ಸೊ ಹಂಗೆ ನೋಡಿ ಆಫ್ ಮಾಡ್ತೀನಿ, ಆನ್ ಮಾಡ್ತೀನಿ. ಸೊ ಹಂಗೆ ಸ್ಪೀಡ್ ಪಿಕಪ್ ಆಗಿದ ತಕ್ಷಣ ಮೀಟ್ರ್ ಓಡುತ್ತೆ. ಸೊ ABS ಆಫ್ ಮಾಡಿದಾಗ ಮೀಟ್ರ್ 0 ಆಗಿಬಿಡುತ್ತೆ, ಯಾಕಂದರೆ ಸ್ಪೀಡೋಮೀಟ್ರ್ ಸೆನ್ಸರು ಮತ್ತು ABSಗೂ ಒಂದೇ ಸರ್ಕ್ಯೂಟ್ ಮಾಡ್ದಂಗಿದ್ದಾರೆ ಇವರು. ಸೊ ಅದರಿಂದ ಒಂದೇ ABS ಆಫ್ ಮಾಡಿದ್ರೆ ಸ್ಪೀಡೋಮೀಟ್ರ್ ಓಡೋದಿಲ್ಲ. ಸೊ ಹಿಂಗೆ ನೋಡಿ ಆನ್ ಮಾಡ್ತೀನಿ. ಸ್ವಲ್ಪ ಸ್ಪೀಡ್ ಪಿಕಪ್ ಆಗ್ತಿದ್ದಂಗೆ, ಫ್ರಂಟ್ ವೀಲ್ ಸ್ಪೀಡ್ ಪಿಕಪ್ ಆಗ್ತಿದ್ದಂಗೆ ಆನ್ ಆಗಿಬಿಡುತ್ತೆ ABS. 180 ರುಪೀಸಲ್ಲಿ ನಾವು ಸ್ವಿಚಬಲ್ ABS ಮಾಡ್ಕೊಂಡಿದ್ದೀರಿ. ಸೊ ಕಂಪ್ನಿಯವರು ಯಾಕೆ 180 ರುಪೀಸ್ ಸ್ಪೆಂಡ್ ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ, ಸುಜುಕಿಯವರು. ಸೊ ಸುಜುಕಿಯಲ್ಲಿ ಮಾಸ್ ಪ್ರೊಡಕ್ಷನಲ್ಲಿ ಅವ್ರಿಗೆ ಒಂದೇ ವಿತಿನ್ 100 ರುಪೀಸಲ್ಲಿ ಆಗುತ್ತೆ ಸ್ವಿಚಬಲ್ ABS. ಸೊ ಅವ್ರಿಗೇನು ಅಷ್ಟು ಬೇಕಾಗಿಲ್ಲ, ಒಂದು ಡಿಸೈನ್ ಎಕ್ಸ್ಟ್ರಾ ಮಾಡಿದ್ರೆ ಆಯಿತು ಅವರು ಇದರಲ್ಲಿ. ಸೊ ಇಲ್ಲಿ ಬಟನ್ಸಲ್ಲಿ ಇಲ್ಲಿ ಖಾಲಿ ಇದೆ, ಇಲ್ಲಿ ಸ್ವಿಚಬಲ್ ABS ಕೊಟ್ಬಿಟ್ಟಿದ್ರೆ ಆಗೋಗಿರೋದು. ಸೊ ಯಾಕೆ ಕೊಟ್ಟಿಲ್ಲ ಅಂತ ನಮಗೂ ಗೊತ್ತಿಲ್ಲ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾನ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಒಂದೇ ಬೈಕಲ್ಲ, ಎಲ್ಲ ಬೈಕು ABS ಇರೋ ಬೈಕು ಸೇಮ್ ಮೆಥಡೇ ಇರುತ್ತೆ. ಸೊ ಜಾಸ್ತಿ ಏನು ಇರೋದಿಲ್ಲ. ಸೊ ನೀವು ಫ್ಯೂಸ್ ಮಾತ್ರ ಹಾಕಲೇಬೇಕು. ಸೊ ಡೈರೆಕ್ಟ್ ಶಾರ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಇದೇ ಥರ ನಾನು ವೀಡಿಯೋಸ್ ಮುಂದೆ ಮಾಡ್ತಾ ಇರ್ತೀನಿ, DIY ವೀಡಿಯೋಸು. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.